ಲೋ ಬೊಡ್ಡ ಇದ್ ನನ್ನ ಮಗನೇ ಅಲ್ಲಿ ಏನೋ ಕಿತ್ತು ದೊಬ್ಬಾಕ್ತೀನಿ ಅಂತ ಹೇಳ್ಬಿಟ್ಟು ಬೆಂಗಳೂರಾಗೆ ಹೊಂಟ್ಬಿಟ್ಟಲ್ಲ. ಮನೆ ಮೇಲೆ ಸಾಲ ಮಾಡ್ಬಿಟ್ಟು ಏನ್ಲ ಕಿಸ್ದೆ ನೀನು? ಏನ್ಲ ಕಿಸ್ದೆ? ನೋಡಿದ್ರೆ ಹಿಂಗ್ ಮನೆ ಹರಾಜಗ್ ಬಂದೈತೆ. ನಾನೇನ್ ಬೀದಿನಾಗ ಮನಿ ಕಣ್ಲಿಲ್ಲ? ಬೀದಿನಾಗ ಮನಿ ಕಣ್ಲ? ಅಯ್ಯೋ ನಿಮ್ಮ ಅಪ್ಪ ಅಂತೂ ಹೊಲ ಮನೆ ಎಲ್ಲನೂ ಹೆಂಗೋ ಉಳಿಸಿದ್ರು. ಅಲ್ಕ ನನ್ನ ಮಗ ನೀನು ಎಲ್ಲ ಕಳ್ದು ಹರಾಜ್ ಆಗ್ತಿದ್ಯಲ್ಲ ನೀನು. ಯಾ ಲೋಪರ್ ನನ್ನ ಮಗ ಹೇಳ್ದ ನಿನ್ಗೆ ಮನೆ ಎಲ್ಲನೂ ಅಡ ಇಕ್ಕು ಅಂತ ಹೇಳ್ಬಿಟ್ಟು? ಇವ್ರು ಕಿತ್ತೋದ್ ಫ್ಯಾಮಿಲಿಗೆ ಯಾಕನ ಬಂದು ತಗ್ಲಾ ಕಣ್ಣು. ಅಯ್ಯೋ ಡಾರ್ಲಿಂಗ್, ಬೆಂಗಳೂರಾಗೆ ಏನು ಮಾಡ್ತಾವನೋ ಏನೋ. ಅವ್ನಿಗೆ ಒಂದು ಫೋನು ಮಾಡಲಿಲ್ಲ, ಏನೂ ಮಾಡಲಿಲ್ಲ. ನಾನು ಮರ್ತೆ ಬಿಟ್ಬಿಟ್ರೆ ಆಮೇಲೆ ಏನಪ್ಪ ಮಾಡಲಿ? ಮತ್ತೆ ಕಾಲಿಡಬೇಕಾಗ್ತೈತೆ. ಏನ್ರಪ್ಪ ನೀವು ದುಡ್ಡು ಕೊಡಲ್ಲ ಅಂತ ಹೇಳ್ಬಿಟ್ಟು ನನಗೆ ಸಂದಾಗ ಗೊತ್ತು. ಅದಕ್ಕೆ ನೀನು ಮನೆ ಹರಾಜ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಕುಂತಿದ್ದೀನಿ. ಏನು ಮನೆ ಪಾತ್ರೆ ಸಾಮಾನು ಇದ್ರೆ ಎಲ್ಲರೂ ಎತ್ಕೊಂಡು ಹೋಗ್ಬಿಟ್ಟು ಈಚೆ ಕಡೆಗೆ ಮಡಿಕಳಿ. ನಾನು ಮೊದಲು ಮನೆ ಹರಾಜ್ ಹಾಕ್ತೀನಿ. ಸೆಟ್ಟು ಇನ್ನೂ ಹೊಸಿ ಟೇಮ್ ಕೊಟ್ಟಿದ್ದಿದ್ರೆ ಹೆಂಗೋ ಹಿಂಗೋ ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತಿದ್ದೆ. ಈಗ ಬಂದ್ಬಿಟ್ಟು ಅರ್ಜೆಂಟಾಗಿ ಮನೆ ಹರಾಜಾಯ್ತೀನಿ ಅಂತ ಹೇಳಿದ್ರೆ ನಾವೆಲ್ಲ ಏನು ಬೀದಿಗೆ ಹೋಗ್ಬಿಡದ? ಏನು ಮಾಡೋದು? ಏನೋ ಹೊಸಿ ನೋಡ್ಕೊಳ್ಳಿ. ಅಯ್ಯೋ ಇವಾಗ ಫೀಲಿಂಗ್ ಉಕ್ಕು ಕರಿತಾಯ್ತು ನಿಂಗೆ? ನೆನ್ನೆ ಎಲ್ಲ ಮೊನ್ನೆ ಎಲ್ಲ ಏನು ಬಾಯಿ ಮಾಡಿದ್ದು. ನನ್ನ ಮಗ ತಂದ್ಬಿಟ್ಟು ನಿನ್ನ ಮಕ್ಕ ಹಂಗೆ ಎಸ್ಬಿಡ್ತಾನೆ ಅಂತ ಹೇಳ್ತಿದ್ದಲ್ಲ. ಹೆಂಗೆ ಎಸ್ಬಿಡ್ತಾನೆ? ಹೇಳು ಹೆಂಗೆ ಎಸಿತಾನೆ ಅಂತ ಹೇಳ್ಬಿಟ್ಟು ಎಸಿ. ಇವಾಗ ಏನು ಕಡ್ಲೆಕಾಯಿ ಅಂತ ಅನ್ಕೋಬಿಟ್ಟ ಎಸಿಯಕ್ಕೆ? ಬೊಗಳ ಈಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಬೊಗಳು. ನಂದೇನೈತಮ್ಮ, ಏನೋ ಮಾಡ್ಕೊಂಡ್ಲಿ ಬಿಡು. ನಾಯಿ ನನ್ನ ಮಗನ್ ತಗೊಬಂದು ಹೋಯ್ತಲಪ್ಪ ಏಸು ವರ್ಷದಿಂದ ಕಾಪಾಡ್ಕೊಂಡ್ ಬಂದಿದ್ದೆ. ನನ್ನ ಮನೆ ಅರ್ಧ ಅವಳು ಪೊದ್ದಿ ಬೊಡ್ದು ಬಾಯಿಗೆ ಹಾಕೊಂಡ್ಬಿಟ್ಲು ಅರ್ಧ ಮನೆನ. ಇನ್ನು ಅರ್ಧ ಮನೆನ ನೀನು ಬೊಡ್ದು ಬಾಯಿಗೆ ಹಾಕೊಂಡ್ಬಿಟ್ಟಲ್ಲ. ನನ್ನನ್ನು ಬೀದಿ ತಂದ್ಬಿಟ್ರಲ್ಲ ನೀವಿಬ್ರು ಸೇರ್ಕೊಂಡು. ಅಯ್ಯೋ ಶಿವನೇ. ನೋಡಮ್ಮ, ನಿಮ್ದು ಎಲ್ಲನೂ ಡ್ರಾಮಾ ಆಗಿದ್ರೆ ಈಚೆ ಕಡೆಗೆ ಬರ್ರಿ, ಹರಾಜ್ ಹಾಕ್ತೀನಿ ಮನೆನ. ಎಷ್ಟಕ್ಕೆ ಹೋಯ್ತದ ಅಷ್ಟಕ್ಕೆ ನೋಡ್ಬಿಟ್ಟು ಮನೆ ಕೊಟ್ಬಿಟ್ಟು ನನ್ನ 2 ಲಕ್ಷ ರೂಪಾಯಿ ನಾನು ತಗೋಬಿಟ್ಟು ನಿಮ್ಗೆ ಉಳ್ದಿರೋ ದುಡ್ಡನ್ನ ನಿಮಗೆ ಕೊಡ್ತೀನಿ, ಬರ್ರಿ. ಅತ್ತೆ, ನಂಗೆ ಒಂದು ಐಡಿಯಾ ಬಂತು. ಯಾರು ಈ ಮನೆ ತಗೊಂಡಿಲ್ಲ ಅಂತಂದ್ರೆ ನಾವೇ ಆರಾಮಾಗಿರ್ಬೋದಲ್ಲ. ಯಾರು ತಗೊಂತಾರೆ ಈ ಮನೆನ? ಯಾಕೆ ತಗೊಳಕಿಲ್ಲ? ತಗೊಂತಾರೆ ಮನೆನ. ಅಯ್ಯೋ ಅತ್ತೆ, ಅರ್ಥ ಮಾಡ್ಕೊಳ್ಳಿ. ಈ ಮನೆಯ ಅರ್ಧ ಭಾಗ ಆಗಿರೋದು. ಅರ್ಧ ಭಾಗ ಆ ಮಿಟ್ಟು ಗಾಡಿಗೆ ಹೋಗ್ಬಿಟ್ಟೈತೆ. ಇನ್ನು ಅರ್ಧ ಭಾಗ ಈ ಕಡೆ ಬಂದೈತೆ. ಒಂದೇ ಮನೆಗೆ ಒಂದೇ ಬಾಗ್ಲಿಗೆ ಹೆಂಗೆ ತಗೊಂತಾರೆ? ಈ ಮನೆ ಬೇರೆ ಬೇಕಿಲ್ಲ ಅಂತಾನೆ ಹೇಳ್ತಾರೆ ನೋಡ್ತೀರಿ. ಹಂಗಂತೀಯೇ? ಹ್ಞೂನ್ರಿ, ಯಾರು ತಗೊಂಡ್ರಿ ಮನೆನ? ಯಾರು ತಗೊಳಕಿಲ್ಲ. ನಂಗೆ 100% ನಂಬಿಕೆ ಐತೆ. ಈ ಹಳೆ ಮನೆ ಬೇರೆ, ಹಂಗೆ ಅವಳು ಬೇರೆ ಈ ಮನೆಗೆ ಇರ್ತಾಳೆ. ಯಾರು ತಗೊಂಡವರು? ಹಂಗೆ ನೀ ಪೊದ್ದುನು ಈ ಮನೆ ತಗೊಳಕ್ ಬಿಡೋಕ್ಕಿಲ್ಲ. ಯಾಕಂದರೆ ಇನ್ನೇನು ನಾದ್ನಿ ಬೇರೆ ಒಬ್ಳೆ ಯಂಗ್ಸು ಇತ್ತಳಲ್ಲ ಮನೆಗೆ. ಅದಕ್ಕೆ ಯಾರು ತಗೊಳಕ್ ಬಿಡೋಕ್ಕಿಲ್ಲ. ಈ ಮನೆ ನಮಗೆ ಆಯ್ತದೆ. ಪಾತ್ರೆ ಸಾಮಾನೆಲ್ಲ ಏನು ಈಚೆ ಕಡೆಗೆ ಇಕ್ಕದ್ ಬೇಡ, ಸುಮ್ಕಿರ್ರಿ. ನೀನು ಅಂದಂಗೆ ನೀನು ಯಾರು ತಗೊಳ್ಳಿಲ್ಲ ಅಂತಂದರೆ ಅಷ್ಟೇ ಸಾಕು ನನಗೆ. ಸರಿ ಬಾ, ಈಚೆ ಕಡೆಗೆ ಹೋಗೋಣ. ಅದೇನು ನಡೀತದೆ ನೋಡೋಣ. ನಮ್ಮ ಪೊದ್ದು ಅದಕ್ಕೆ ಎಲ್ಲೋಯ್ತು? ಎಲ್ಲೂ ಕಾಣ್ತಾನೆ ಇಲ್ವಲ್ಲ. ಹಿಂಗೆ ಹೋಗಂಗೆ ಬತ್ತೀನಿ ಅಂತ ಹೋಯ್ತಪ್ಪ. ಅಯ್ಯೋ, ಅದು ಎಲ್ಲಿ ಹೋಗ್ತೈತೋ, ಏನು ಮಾಡ್ತೈತೋ ನೋಡಿ ಅಕ್ಕ. ನನ್ನ ಮಗ ಅಂಕಿಸಿದೊಬ್ಬಾಕವನೆ ಅಂತ ಹೇಳ್ಬಿಟ್ಟು ಬಿಲ್ಡಪ್ ತಗೊಂತ ಇದ್ಲಾ. ಈಗ ನೋಡು ಮನೆನೇ ಹರಾಜು ಬಂದ್ಬಿಟ್ಟೈತೆ. ಯಾವತ್ತದಾಗ ಯಾವ ಆಯ್ತದೋ ಯಾರೋ ಗೊತ್ತು. ಬಾ ನೋಡ್ರಪ್ಪ, ಎಲ್ರೂ ಇವತ್ತು ಈ ಮನೆನ ಹರಾಜ್ ಆಗ್ತಾ ಇದ್ದೀನಿ. ಯಾಕಂದರೆ ಈ ಬೊಡ್ಡ ನನ್ನ ಹತ್ರ ಸಾಲ ಇಸ್ಕೊಂಡ್ಬಿಟ್ಟು ಬಡ್ಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಗಂಟ ₹1 ಬಡ್ಡಿನೂ ಕೊಟ್ಟಿಲ್ಲ. ಹಂಗೇನೆ ನನ್ನ ವಸ್ತುನೂ ತೀರಿಸಿಲ್ಲ. ಅದಕ್ಕೋಸ್ಕರ ನಾನು ಮನೆನ ಹರಾಜ್ ಆಗ್ತಾ ಇದ್ದೀನಿ. ಈ ಮನೆನ ಯಾರು ಬೇಕಾದರೂ ಹರಾಜಾಗೆ ಕೊಂಡ್ಕೋಬೋದಪ್ಪ. ಅದ್ರಾಗ ಏನಿದಿಲ್ಲ. ಮೊದಲು ಈ ಮನೆದು ಬೆಲೆ ಸ್ಟಾರ್ಟ್ ಆಗೋದು 2 ಲಕ್ಷ. 2 ಲಕ್ಷದಿಂದ ಕೂಗೋಣ. ಯಾರು ಎಷ್ಟು ಕೊಂಡ್ಕೊಳ್ರಿ. ಅದ್ರಾಗೆ ಈ ಮನೆನಾಗೆ ಒಂದು ಏನು ಅಂತಂದರೆ ಅರ್ಧ ಮನೆ ಮಾತ್ರನೇ ಹರಾಜಾಗ್ತಾ ಇರೋದು. ಯಾಕಂದರೆ ಅರ್ಧ ಮನೆ ಮಾತ್ರನೇ ಇವ್ರ ಹೆಸರಿನಾಗಿರೋದು. ಇನ್ನು ಅರ್ಧ ಮನೆ ಈಗ ಅವ್ರ ಮೊದಲನೇ ಹೆಂಡತಿ ಹೆಸರಿನಾಗೈತೆ. ಅದಕ್ಕೆ ಅರ್ಧ ಮನೆನ ಹರಾಜಾಗ್ತಾ ಇದ್ದೀನಿ. ಯಾರನ್ನ ತಗೊಳ್ಳೋರು ತಗೋಬೋದು. ನೋಡಕ್ಕ, ಅರ್ಧ ಮನೆ ಹರಾಜ್ ಹಾಕಿದ್ರೆ ಅರ್ಧ ಮನೆ ಹೆಂಗೆ ತಗೊಳಕಾಯ್ತದೆ ಅಲ್ವೇ? ಇನ್ನು ಅರ್ಧ ಮನೆಯಾಗಿರೋದೇ ಒಂದು ಬಾಗ್ಲು. ಅದ್ರಾಗ ಹೆಂಗಮ್ಮ ಓಡಾಡಕಾಯ್ತದೆ? ಏನೋ ಅವ್ರ ಸಂಬಂಧಿಕರು ಯಾರನ್ನ ಆದ್ರೆ ಇರ್ಬೋದು. ನಾವು ಹೆಂಗೆ ಅವ್ರ ಮನೆಗೆ ಹೋಗಿರೋ ತಗೋಬಿಟ್ಟು ಅದೇ ಮತ್ತೆ ನಾವು ಹೆಂಗೆ ತಗೊಳಕಾಯ್ತದೆ ಅಂತ ಹೆಂಗೆ ಮಾಡೋದು? ನಮ್ಮ ಯಜಮಾನ್ರು ಹೋಗೋನ್ಕಿತ ನೋಡ್ಕೊಂಬ ಆದರೆ ತಗೊಳ್ಳೋಣ ಅಂತ ಹೇಳಿದ್ರು. ಬಾಡಿಗೆ ಗಿಡಿಗೆ ಕೊಟ್ಕೊಳ್ಳೋಣ ನಾನು ಮನೇನ ಅಂತ ಹೇಳ್ಬಿಟ್ಟು. ಅಲ್ಲ ಗಣಣ್ಣ, ಅರ್ಧ ಮನೆ ಹಾಕ್ಬಿಟ್ರೆ ಹೆಂಗೆ ಅಂತ, ಹೆಂಗಿರೋದು ಅಂತ. ಅತ್ತೆ, ನಾನು ಹೇಳಿಲ್ವಾ ಯಾರು ಕೊಂಡ್ಕೊಳಕ್ಕಿಲ್ಲ ಮನೆನ ಅಂತ ಹೇಳ್ಬಿಟ್ಟು ಆರಾಮಾಗಿರೋದು. ಈ ಮನೆ ಯಪ್ಪ ಕೈಲಿ ಹರಾಜಾಕಕ್ಕಾಗಲ್ಲ. ನಾವು ದುಡ್ಡು ಕೊಡೋದು ಬೇಡ, ಆರಾಮಾಗಿ ಮನೆಗಿರೋಣ. ಸುಮ್ಮನಿರ್ರಿ. ನಮ್ಮಿ ನನ್ನ ಬುದ್ಧಿವಂತ ಸೊಸೆ, ಸರಿಯಾಗಿ ಹೇಳಿದ್ಯಾ ನೀನಂತೂ. ಈ ಮನೆ ನೀನು ಯಾರು ತಗೊಂಡರು? ಬಾ ನೋಡ್ರಿ, ಬೇಕಾದ್ರೆ ಮೊದಲು ಗೋಡೆ ಗಿಡ ಎತ್ಕೋಬೋದು. ನೀವೇನೇನೆಯ ಗೋಡೆ ಗಿಡ ಎತ್ಕೊಂಡ್ರೆ 2 ಬಾಗ್ಲು ಇಕ್ಕೋಬೋದು. ಬಾಗ್ಲಿಗೇನು ತೊಂದರೆ ಇಲ್ಲ, ಇಕ್ಕಣಷ್ಟು ಜಾಗ ಐತೆ. ಮಧ್ಯೆ ಒಂದು ಗೋಡೆ ಹಾಕ್ಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಇವ್ರು ಮೊದಲನೇ ಹೇಳ್ತೀನೇನೆ ಅವರ ಹತ್ತಿಗೆನೇ ಹೇಳೋರೆ ಪೊದ್ದುನೇ ಹಿಂಗೆ ಗೋಡೆ ಗಿಡ ಕಟ್ಕೊಂಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು. ನಿಮ್ಗೇನು ತೊಂದರೆ ಆಗಲ್ಲ. ತಗೊಳಂಗಿದ್ರೆ ತಗೋಬೋದು. ನೋಡ್ರಪ್ಪ, ಯಾರನ್ನ ಕೊಂಡ್ಕೊಳಂಗಿದ್ರೆ ಕೊಂಡ್ಕೊಳ್ಳಿ. ಹರಾಜ್ ಆಗ್ತಾ ಇದ್ದೀನಿ. ತುಂಬ ಕಡಿಮೆ ಬೆಲೆಗೆನೆ ಹರಾಜ್ ಆಗ್ತಾ ಇದ್ದೀನಿ ಎಲ್ಲನೂ. ದಯವಿಟ್ಟು ಕೊಂಡ್ಕೊಳ್ಳೋರಿದ್ರೆ ಕೊಂಡ್ಕೊಬಿಡಿ. ಅಣ್ಣ, 2,10,000 ನಂದು. ಏನಮ್ಮಿ, ಯಾರು ತಗೊಳಕಿಲ್ಲ ಅಂತ ಹೇಳ್ತಿದ್ದೆ. ಈ ಅಪ್ಪ ನೋಡ್ರಿ 2,10,000 ಅಂತ ಕೂಗ್ತಾವನೆ. ಅದಕ್ಕೆ ಎಲ್ಲೊಂಟೋಗಿದ್ದೆ? ಹರಾಜೆಲ್ಲ ಶುರುವಾಗ್ಬಿಟ್ಟೈತೆ ಆಗ್ಲೇನೆಯ? ಏನೋ ಒಂದು ಸ್ವಲ್ಪ ಕೆಲಸ ಇತ್ತು, ಹೋಗಿದ್ದೆ. ಏನಾರ ಹೊಸಿ ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ದುಡ್ಡು ಗಿಡ್ಡು ಆಯ್ತದೇನೋ ನಾವೇ ತಗೋಣ ಅಂತ ಹೋದೆ. ಇಲ್ಲ ಕಣಮಿ, ದುಡ್ಡು ಯಾವುದನ್ನು ಅಡ್ಜಸ್ಟ್ ಆಗಲಿಲ್ಲ. ಅದಕ್ಕೆ ಸುಮ್ಮನೆ ಹೋಗ್ಬಿಟ್ಟೆ. ಸರಿ ಬಿಡಿ, ಅದಕ್ಕೆ ಪರವಾಗಿಲ್ಲ, ಯಾರೊಬ್ರು ತಗೊಂಡ್ಲಿ. ನಾವೇನೇ ಅಂತ ಮದುವೆ ಗೋಡೆ ಗಿಡ ಹಾಕೊಂಬಿಡೋಣ.
ಸರಿ ಕಣಮ್ಮಿ ಅಷ್ಟೇ ರೀ. ಯಾಕೆ ನೀವ್ ರಾಜ್ ಹೋಗ್ತಿದ್ರಲ್ಲ ಮನೆ ನೀವೇ ತಗೊಬಿಡೋಣ ಅಂತನ? ಯಾಕೆ ಬೇಕ್ರಿ ನಮ್ಗೆ ಇರೋ ಮನೆ ಸಾಲ್ದೆ? ಹಳೆ ಮನೆ ಬಿದ್ದೋಗೈತಿರಮ್ಮಿ ನೋಡೋಣ. ಈ ಮನೆ ಸಂದಕೈತೆ ಅಂತ ಹೇಳ್ತಾರೆ. ಇದ್ರಲ್ಲಿ ಬಿಡು, ಏನು ಈರ ದುಡ್ಡಾಗೆ ಆಸ್ತಿ ಗಿಸ್ತಿ ಮಾಡಿದ್ರೆ ನಮ್ಗೂ ಇಬ್ರು ಗಂಡು ಮಕ್ಳವ್ರೆ, ಹೆಂಗೋ ಅವ್ರಿಗೊಂದು ಇವ್ರಿಗೊಂದು ಮನೆ ಆಗಕ್ಕಿಲ್ವಾ? ಅದೇ ಮತ್ತೆ ಸರಿ ಬಿಡಿ ತಗೊಳ್ಳೋಣ. 2,10,000ನಪ್ಪ. 2,10,000 ಒಂದ್ಸಲ. ಅಣ್ಣ 2,20,000. ಅಯ್ಯೋ ಅಯ್ಯೋ ಅಯ್ಯೋ, ಕೊನೆನಾಗಿರೋದು ಒಂದು ಆಸೆ ಹೊಂಟೋಯ್ತಲ್ಲಪ್ಪ. ಅಯ್ಯೋ ದೇವ್ರೆ, ಈಗ ಯಾವನ ತಗೊಬಿಡ್ತಾನಲ್ಲ, ಇವಯ್ಯ ತಗೊಬಿಟ್ರೆ ಏನ್ ಮಾಡೋದು ಕತೆಯ? ನಾವು ಬೀದಿಗೆ ಬಂದ್ಬಿಡ್ತೀವಲ್ಲ ನಾವು. ದೇವ್ರೆ, 2,20,000 ಒಂದ್ಸಲ. 2,20,000 ಎರಡು ಸಲ. 2,30,000. 2,30,000 ಒಂದ್ಸಲ. 2,30,000 ಎರಡು ಸಲ. 2,40,000. ಯಾರು ತಗೊಳಕಿಲ್ಲ ಅಂತ ಅನ್ಕೊಂಡಿದ್ದೆ, ಪರವಾಗಿಲ್ಲ, ಸಂದಕ್ಕೆ ಹೋಯ್ತೈತೆ ರಾಜು. 2,40,000 ಒಂದ್ಸಲ. 2,40,000 ಎರಡು ಸಲ. ಅಣ್ಣ 2,50,000. 2,50,000 ಒಂದ್ಸಲ. 2,50,000 ಎರಡು ಸಲ. ಯಾರನ್ನ ಕೂಗೋರಿದ್ರೆ ಕೂಗ್ಬೋದು. 2,50,000 ಕೂಗ್ತಾ ಇದ್ದೀನಿ. 2,50,000 ಮೂರು ಸಲ. ಏನಪ್ಪ ರಾಮಣ್ಣ ರಾಮಕ್ಕ, ಅದು ಹೆಂಗೋ ತಗೋಬಿಟ್ರಿ ಎನ್ನಿ? ಹೂಕಣ್ಣ, ಹೆಂಗೋ ಸಿಕ್ತಲ್ಲ 2,50,000ಕ್ಕೆ. ಕಮ್ಮಿ ಬಜೆಟ್ಗೆ ಸಿಕ್ಬಿಡ್ತು ನೋಡಿ. ಹೋಗೋಣಪ್ಪ, ಇವತ್ತು ಅಡ್ವಾನ್ಸ್ನ ಕೊಟ್ಬಿಡ್ರಿ. ನಾಳೆ ಇಲ್ಲ ನಾಡದ್ರಾಗೇನೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಬಿಡಿ ನಿಮ್ಮ ಆಸ್ತಿ ನಿಮಗೆ, ಸರಿನಾ? ಪತ್ರ ಗಿತ್ರ ಎಲ್ಲನೂ ನನ್ನ ಹತ್ರನೇ ಐತೆ. ಪತ್ರದೆಲ್ಲ ಚಿಂತೆ ಮಾಡಕ್ಕೆ ಹೋಗ್ಬೇಡಿ, ಎಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ. ಅವರೆಲ್ಲರೂ ಬಂದು ಸೈನ್ ಹಾಕ್ಬಿಟ್ಟು ಕೊಡ್ತಾರೆ. ಸರಿ ಕಣಣ್ಣ, ಆಯಿತು. ಅಂತೂ ಇಂತೂ ಬೀದಿಗೆ ಬಂದ್ಬಿಟ್ರು ನೋಡು, ದುರಂಕಾರ ಮಾಡಿ ಮಾಡಿ ಮಾಡಿ. ಏನ್ರಕ್ಕ, ನಿಮ್ಮ ಮನೆ 2,50,000 ರೂಪಾಯಿ ಹೋಗೈತೆ. ನಂದು ಸಾಲದ ದುಡ್ಡು 2,00,000 ರೂಪಾಯಿ ಇಟ್ಕೊಂಡ್ಬಿಟ್ಟು ಇನ್ನು 50,000 ರೂಪಾಯಿ ನಿಮಗೆ ಕೊಟ್ಬಿಡ್ತೀವಿ. ಏನಾರ ಮಾಡ್ಕೊಳ್ರಿ. ಅಣ್ಣ ಒಂದು ಕಿತ ಮನೆ ನೋಡ್ಬೋದು? ಅಯ್ಯೋ ಅದ್ರಾಗೇನೈತೆ, ಧಾರಾಳವಾಗಿ ನೋಡಿ ರೀ. ನೋಡಿರೋ ಮನೆಯ ಆದ್ರೆ ಒಂದು ಕಿತ ಹೋಗ್ಬಿಟ್ಟು ನೋಡ್ಕೊಂಬರನ್ ಬನ್ನಿ. ಒಳಗಡೆ ಎಲ್ಲನೂ ಹೆಂಗೈತೆ ಅಂತ ಹೇಳ್ಬಿಟ್ಟು. ಹಂಗೇನೆಯ ಮುದ್ದಿ ಗಾಡಿ ಎತ್ತಿಸ್ಬೇಕು ಅಂತ ಹೇಳ್ತಿದ್ರಲ್ಲ, ಮುದ್ದಿ ಗಾಡಿ ಏನಾರು ಎತ್ತಿಸ್ಬಿಟ್ರೆ ಯಾವ ಕಡೆ ಬಾಗ್ಲಾಕಬೇಕು ಅಂತ ಹೇಳ್ಬಿಟ್ಟು ನೋಡನ್ ಬರ್ರಿ. ನಡಿಯಮ್ಮಿ. ಏನಕ್ಕ, ಹೆಂಗೋ ಒಳ್ಳೆ ಜನನೇ ತಗೊಂಡವ್ರು ನಿಮ್ಮ ಮನೇನ. ನೀವೇನೂ ಬೇಜಾರು ಮಾಡ್ಕೋಬೇಡಿ, ಆರಾಮಾಗಿರಿ, ಸರಿನಾ? ಸರಿ ಅಣ್ಣ. ನಿಮ್ಮ ಮೋಸ ಆಗಿದಂಗೆ ನಿಮ್ಗೆ ಒಳ್ಳೇದಾಗೈತೆ ಅಂತಂದ್ರೆ ಅಷ್ಟೇ ಸಾಕಣ್ಣ. ಯಾರಿಗೂ ಮೋಸ ಮಾಡ್ಬಿಟ್ಟು ಉದ್ದಾರ ಕಾಯ್ತದ? ಎಲ್ಲರೂ ಬೀದಿಗೆ ನೀ ಬರೋದು, ಮೋಸ ಮಾಡಿದಾರೆ ಎಲ್ರೂ. ಬಿಡೋಣ, ನಿನ್ ದುಡ್ಡು ನೀನು ತಗೊಂಡ್ರೆ ಸಾಕು. ಏನೋ ಕಷ್ಟ ಅಂತಿದ್ದಲ್ಲ, ಬಳಸ್ಕೊಳ್ಳೋಣ. ಸರಿ ಕಣಮ್ಮ ಪದ್ವಾ, ಹೆಂಗೋ ನಿನ್ನಿಂದನೇ ಒಳ್ಳೇದಾಯ್ತು ನನಗೆ. ನಾನಿಲ್ಲ ಅಂದ್ರೆ ಯಾಮಾರ್ಬಿಡ್ತಿದ್ದೆ ನೋಡು. ಕೊಂಡ್ನೆದ್ರು ಗೋನ್ಯ ನಡೀತಾ ಇದ್ರೆ ಯಾಮಾರಕ್ಕೆ ನಾನು ಬಿಟ್ಬಿಡ್ತೀನಿ ಅಣ್ಣ. ಬಿಟ್ಬಿಡಕ್ಕಿಲ್ಲ. ಬುಡಿ. ಏನಪ್ಪ, ನನ್ನ ದುಡ್ಡು ನನಗೆ ಬಂತು. 2,00,000 ರೂಪಾಯಿ ತಗೊಂಡು ನಿಮ್ಗೆ 50,000 ರೂಪಾಯಿ ಕೊಡ್ತೀನಿ. ಏನಾರ ಮಾಡ್ಕೊಳ್ಳಿ, ಸರಿನಾ? ಅಲ್ಲ ಕಣಣ್ಣ, ಹಿಂಗೆ ಎಮರ್ಜೆನ್ಸಿಯಾಗಿ ಹಿಂಗೆ ಮನೆ ಹರಾಜ ಹೋಗ್ಬಿಟ್ರೆ ನಾವು ಎಲ್ಗಣ ಹೋಗೋದು? ಯಾಕಕ್ಕ, ನಿನ್ನ ಮಗ ಇಂಜಿನಿಯರು, ಮುಂದಿನ ತಿಂಗಳಿಗೆ ನಿನ್ನ ಮಗ ಡಾಕ್ಟ್ರು ಬೇರೆ ಆಯ್ತಾನೆ. ನೀವು ಹಿಂಗೆ ಯೋಚನೆ ಮಾಡಿದ್ರೆ ಆಯ್ತದ? ಲಕ್ಷ ಬೆಂಗಳೂರಾಗ ಸಂಪಾದನೆ ಮಾಡೋ ನಿಮ್ಮ ಮಗ ನೀವೇ ಹಿಂಗೆ ಅಂದ್ಬಿಟ್ರೆ ನಮ್ಮ ಕತೆ ಹೇಳಿ ನೀನು ಸುಮ್ಕೋಗಕ್ಕ. ಹೆಂಗೋ ನಿನ್ನ ಮಗನ ಜೊತೆ ಬೆಂಗಳೂರಿಗೆ ಹೋಗ್ಬಿಟ್ಟು ಆರಾಮಾಗಿ ಇದ್ಬಿಡು. ನಮ್ಮಮ್ಮನ ಹೆಂಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಸಂದಾಗ ಗೊತ್ತೇಳು. ಜಟ್ಟಿ ಜಾರಿ ನೆಲಕ್ಕೆ ಬಿದ್ರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಜನ ನೀವು. ಏನು ಮಾಡೋಕ್ಕಾಗಿಲ್ಲ. ಕರ್ಮ ನಾನು ನಿಮ್ಮನ್ನು ಬಿಡೋಕ್ಕಿಲ್ಲ, ಅಷ್ಟೇನೇನೆ. ನಡಿಯಮ್ಮಿ ಹೋಗೋಣ. ನನಗಂತೂ ಯಾಕೋ ತಲೆ ಎಲ್ಲ ತಿರುಗ್ತೈತೆ, ಸುಸ್ತಾಯ್ತೈತೆ. ಒಂದು ಸ್ವಲ್ಪ ಹೊತ್ತು ಮನೆ ಬಿಡ್ಬೇಕಿತ್ತು ನಾನು. ನಡಿ, ಹೆಂಗನ ಮಾಡ್ಕೊಂಡು ಹೋಗಿ ಮನೆ ಕಳೋಣ. ಅಯ್ಯೋ ಅದಕ್ಕೆ ಯಾಕೆ ಏನಾಯ್ತು? ಬಿಸ್ಲಾಗ ಓಡಾಡಬೇಡ್ರಿ ಅಂತ ಹೇಳ್ದೆ, ಆದ್ರೂ ಬಿಸ್ಲಾಗ ಓಡಾಡಿದ್ದಕ್ಕೆ ನಿಮ್ಗಾಗಿರೋದು. ನಮ್ಮಿ ಅಲ್ಗನ ಹೋಗಿ ಬಂದಲ್ಲ, ಅದಕ್ಕೆ ತಲೆ ತಿರುಗ್ತೈತೆ. ಸರಿ, ನಾನು ಮನೆ ಕಂತೀನಿ, ನಡಿ. ಸರಿ ಬನ್ನಿ ಅದಕ್ಕೆ, ನಿಮ್ಮ ಮನೆ ಕಳಿ ನಾನು ಕೆಲಸ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಏನಾಯ್ತದ ನೋಡ್ತೀನಿ, ಹಂಗೇನೇ ಕಾಪಿ ಗಿಪಿ ಮಾಡ್ಕೊಟ್ಬಿಟ್ಟು ಹೋಯ್ತೀನಿ. ಸರಿ ಕಣಮ್ಮಿ. ಏನು ಸೊಸೆ, ಏನು ದೊಡ್ಡದಾಗಿ ಹೇಳ್ದೆ, ಏನು ಯಾರು ತಗೊಳಕ್ಕಿಲ್ಲ ಬಿಡಿ ಅಂತ ಹೇಳ್ಬಿಟ್ಟು ನೋಡ್ದ, ಈಗ ಹೆಂಗಾಯ್ತು? ಇನ್ನೂ ಬೀದಿಗೆ ಬಂದ್ಬಿಟ್ವಿ. ನನಗೇನು ಗೊತ್ತಿತ್ತತೆ ಹಿಂಗಾಯ್ತದೆ ಅಂತ ಹೇಳ್ಬಿಟ್ಟು. ಬಿಡಮ್ಮ, ಇನ್ನೇನು ಮಾಡೋಕ್ಕಾಯ್ತದೆ? ಕಷ್ಟನ ಸುಖನ ಹೆಂಗ ದುಡಿದು ಬಿಟ್ಟತ್ತ ಹೆಂಗೋ ಮಾಡ್ಕೊಂಡ್ರೆ ಆಯ್ತು. ಆದ್ರೂ ಕಂಡ್ಲ ನನ್ನ ಮೊದ್ಲಿಂದನೂ ಇದ್ದಿದ್ದು ಮನೆ ಅಲ್ವಾ, ಒಟ್ಟುರ್ತದೆ ಎಲ್ಲ ನಿನ್ನಿಂದನೇ ಆಗಿದ್ದು. ಅತ್ತೆ, ನನಗೆ ಇನ್ನೊಂದು ಪ್ಲಾನ್ ಬಂತತೆ. ಏನು ಪ್ಲಾನ್ ಅಮ್ಮಿ? ನೀನು ಹೇಳಿದ ಪ್ಲಾನ್ ಏನೂ ನೀವು ವರ್ಕೌಟೇ ಆಗಕ್ಕಿಲ್ಲ. ನೋಡ್ದೆ ಈಗ ಮನೆ ಕೊಂಡ್ಕೊಳಕ್ಕಿಲ್ಲ ಅಂತ ಹೇಳ್ದೆ ಮನೆ ಕೊಂಡ್ಕೊಬಿಟ್ರು. ಅದು ಏನು ಪ್ಲಾನ್ ಒಪ್ಸರ? ನನ್ನ ಪ್ಲಾನ್ ಹೆಂಗೆ ಅಂತಂದರೆ, ನೋಡ್ತಾ ಇರ್ರಿ, ಈ ಮನೆ ನಮಗೆ ಖಂಡಿತವಾಗ್ಲೂ ಸಿಗ್ತತೆ. ನೀವೇನು ತಲೆ ಕೆಡಿಸ್ಕೊಳಂಗಿಲ್ಲ ಅಂತ ಪ್ಲಾನ್ ಮಾಡಿದ್ದೀನಿ ನಾನು. ಏನು ಮನೆ ಸಿಗ್ತತಾ? ಏನು ಪ್ಲಾನ್ ಅದು? ಏನು ಅಂತ ಹೇಳು. ಅದೇನು ಅಂತಂದರೆ ಚಿಕ್ಕ ಅಯ್ಯೋ ಮುದ್ದಿನ ಸೊಸೆ, ಒಳ್ಳೆ ಪ್ಲಾನು. ನಮ್ಗಂತೂ ಮನೆ ಸಿಗೋದಂತೂ ಗ್ಯಾರಂಟಿ. ಕಣತ್ತೆ, ಮನೆ ಸಿಕ್ತತೆ. ಸರಿ ಅಪ್ಸರ, ಹಂಗೆ ಮಾಡೋಣ. ನೀನು ಹೇಳಿದ್ದೆ ಸರಿ. ಸರಿ ರೀ. ಏನೋ ನಮ್ಮ ಮನೆ ಹೊಂಟೈತೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ ಇದ್ದೀರಾ? ಖುಷಿ ಪಡೋಂಥದ್ದೇನಿಲ್ಲ. ನನ್ನ ಸೊಸೆ, ಮುದ್ದಿನ ಸೊಸೆ, ಇನ್ನೂ ಒಳ್ಳೆ ಪ್ಲಾನ್ ಹೇಳ್ಕೊಟ್ಟವಳೆ. ಆ ಪ್ಲಾನೇ ಮಾಡಿಬಿಟ್ಟು ನಮ್ಮ ಮನೆನ ವಾಪಸ್ ಪಡೆದೇ ಪಡಿತೀವಿ. ನೋಡ್ತಾ ಇರ್ರಿ.